ಸ್ನೇಹಿತರೆ, ಈಗ ಎಲ್ ಕೇಳಿದ್ರು ಕೂಡ RCB ದೇಹವ. RCB ಬೆಂಗಳೂರು ತಂಡ ಅಬ್ಬರಿಸಿ ಬೊಬ್ಬಿರಿಯೋದಕ್ಕೆ ಒಬ್ಬ ಕನ್ನಡತಿ ಕೂಡ ಕಾರಣ ಆಗಿದ್ದಾರೆ. ಅದೇ ಶ್ರೇಯಾಂಕ ಪಾಟೀಲ್. ಈ ಶ್ರೇಯಾಂಕ ಪಾಟೀಲ್ ಯಾರು? ಈ ಸಾಧಕಿಯ ಜೀವನ ಬದಲಾಗಿತ್ತು ಹೇಗೆ? ಮುಂಚೆ ಏನ್ ಮಾಡ್ಕೊಂಡಿದ್ರು? ಈಕೆಯ ತಂದೆ ತಾಯಿ ಯಾರು? ಕರ್ನಾಟಕದವರೇ ಆಗಿದ್ರೆ ಮೂಲತಃ ಎಲ್ಲಿಯವರು ಇವರು? ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಕೊನೆ ತನಕ ವಿಡಿಯೋವನ್ನ ತಪ್ಪದೆ ನೋಡಿ ವೀಕ್ಷಕರೇ. ಈಗ ಕ್ರಿಕೆಟ್ ಲೋಕದಲ್ಲಿ ಎಲ್ಲಿ ನೋಡಿದ್ರು ಕೂಡ RCB ಪದಾನೇ ಕೇಳಿ ಬರ್ತಾ ಇದೆ. ಹೀಗೆ ಬೆಂಗಳೂರು ತಂಡದ ಆಟಕ್ಕೆ ಕೋಟಿ ಕೋಟಿ ಅಭಿಮಾನಿಗಳು ಈಗ ಫಿದಾ ಆಗಿದ್ದಾರೆ. ಈ ರೀತಿ ಬೆಂಗಳೂರು ತಂಡ ಅಬ್ಬರಿಸಿ 2024 ಸಾಲಿನ ವಿಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಕಪ್ಪನ್ನ ಗೆದ್ದು ಇತಿಹಾಸವನ್ನ ನಿರ್ಮಿಸೋಕೆ ಒಬ್ಬ ಕನ್ನಡತಿ ಕಾರಣ ಆಗಿದ್ದಾರೆ. ಆ ಕನ್ನಡತಿಯ ಹೆಸರು ಶ್ರೇಯಾಂಕ ಪಾಟೀಲ್. ಹೀಗಾಗಿ ಶ್ರೇಯಾಂಕ ಪಾಟೀಲ್ ಈಗ ಹೊಸ ನ್ಯಾಷನಲ್ ಕ್ರಶ್ ಆಗಿದ್ದಾರೆ. ಪುಟ್ಟಿ ಅಂತಾನೆ ಫೇಮಸ್ ಆಗಿದ್ದಾರೆ. ಹಾಗಾದ್ರೆ ಇವರು ಯಾರ ಮಗಳು? ಮೂಲತಃ ಎಲ್ಲಿಯವರು? ಇದೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಸ್ನೇಹಿತರೆ, RCB ಬೆಂಗಳೂರು ತಂಡ ಕಪ್ ಗೆಲ್ಲುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದು ಇದೇ ಶ್ರೇಯಾಂಕ ಪಾಟೀಲ್. ಶ್ರೇಯಾಂಕ ಪಾಟೀಲ್ ಒಟ್ಟು 3.3 ಓವರ್ನಲ್ಲಿ 12 ರನ್ ನೀಡಿ 4 ವಿಕೆಟ್ ಅನ್ನ ಕಬಳಿಸಿ ದೆಹಲಿ ಕ್ಯಾಪಿಟಲ್ಸ್ ತಂಡದ ಎಡೆ ಮುರಿಯನ್ನ ಕಟ್ಟಿದ್ದಾರೆ. ಸ್ನೇಹಿತರೆ, ನಮ್ಮ 16 ವರ್ಷದ ಕನಸನ್ನ ಇವರು ನನಸು ಮಾಡಿದ್ದಾರೆ. ಈ ಮೂಲಕ ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗಾದ್ರೆ ಶ್ರೇಯಾಂಕ ಪಾಟೀಲ್ ಯಾರು? ಶ್ರೇಯಾಂಕ ಪಾಟೀಲ್ ಹುಟ್ಟಿದ್ದು ಎಲ್ಲಿ? ಶ್ರೇಯಾಂಕ ಪಾಟೀಲ್ ಅವರ ತಂದೆ ಏನ್ ಮಾಡ್ತಾ ಇದ್ದಾರೆ? ಇದೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಸ್ನೇಹಿತರೆ, ಶ್ರೇಯಾಂಕ ಪಾಟೀಲ್ ಹುಟ್ಟಿ ಬೆಳೆದದ್ದು ನಮ್ಮ ಬೆಂಗಳೂರಿನಲ್ಲಿ. ಹೀಗಾಗಿ ಶ್ರೇಯಾಂಕ ಪಾಟೀಲ್ ಮಾತು ಕೂಡ ಬೆಂಗಳೂರಿನ ರೀತಿಯಲ್ಲೇ ಇದೆ. ಹೀಗೆ ನಮ್ಮ ಬೆಂಗಳೂರು ಬೆಡಗಿ ಶ್ರೇಯಾಂಕ ಬಾಲ್ಯದಲ್ಲಿ ಕ್ರಿಕೆಟ್ ಆಟಗಾರ್ತಿ ಆಗ್ತೀನಿ ಅಂತ ಅಂದುಕೊಂಡೇ ಇರ್ಲಿಲ್ವಂತೆ. ಆದ್ರೆ ಶ್ರೇಯಾಂಕ ಅವರ ತಂದೆ ರಾಜೇಶ್ ಪಾಟೀಲ್ ಕೂಡ ಕ್ರಿಕೆಟ್ ಆಟಗಾರರಾಗಿದ್ರು. ಈ ಕಾರಣಕ್ಕೆ ರಾಜೇಶ್ ಪಾಟೀಲ್ ಅವರು ಮಗಳಿಗೂ ಕೂಡ ಬೆಂಬಲವನ್ನ ನೀಡಿ ಅವರು ಕ್ರಿಕೆಟ್ನಲ್ಲಿ ಸಾಧನೆ ಮಾಡೋದಕ್ಕೆ ಎಲ್ಲ ರೀತಿಯ ಸಹಾಯವನ್ನ ಮಾಡಿದ್ರಂತೆ. ಅಂದ್ರೆ ಕಂಪ್ಲೀಟ್ ಸಪೋರ್ಟ್ ಇದ್ದಿದ್ದೇ ಈಕೆಗೆ ತಂದೆಯದ್ದು. ಹಾಗಾದ್ರೆ ಈಗ ಶ್ರೇಯಾಂಕ ಅವರ ತಂದೆ ಏನ್ ಕೆಲಸ ಮಾಡ್ತಾ ಇದ್ದಾರೆ? ಈಗಿರುವಂತಹ ಮಾಹಿತಿ ಪ್ರಕಾರ ಶ್ರೇಯಾಂಕ ಪಾಟೀಲ್ ಅವರ ತಂದೆ ಕೂಡ ಕ್ರಿಕೆಟ್ ಆಟಗಾರ ಆಗಿದ್ರಂತೆ. ಈ ಕಾರಣಕ್ಕೆ ತಮ್ಮ ಮನೆಯಲ್ಲಿ ಈಗ ಇಬ್ಬರು ಕ್ರಿಕೆಟಿಗರನ್ನ ಶ್ರೇಯಾಂಕರ ತಂದೆ ರೂಪಿಸಿದ್ದಾರೆ. ಶ್ರೇಯಾಂಕ ಪಾಟೀಲ್ ಅವರ ಜೊತೆ ಶ್ರೇಯಾಂಕ ಅವರ ತಮ್ಮ ಕೂಡ ಕ್ರಿಕೆಟ್ ಪ್ಲೇಯರ್ ಆಗಿದ್ದಾರೆ. ಇಬ್ರು ಕೂಡ ಈಗ ಕ್ರಿಕೆಟರ್ಸ್ ಆಗಿದ್ದಾರೆ. ಶ್ರೇಯಾಂಕ ತಮ್ಮ ಈಗ ಪಾಂಡಿಚೇರಿ ತಂಡಕ್ಕೋಸ್ಕರ ಆಡ್ತಾ ಇದ್ದಾರೆ. ಇನ್ನು ಶ್ರೇಯಾಂಕ ಅವರ ತಂದೆ ಸ್ವಂತ ಉದ್ಯೋಗವನ್ನ ನಡೆಸ್ತಾ ಇದ್ದಾರೆ. ಅವರ ಕಡೆಯಿಂದ ಮಗಳಿಗೆ ಸಂಪೂರ್ಣವಾದಂತಹ ಸಪೋರ್ಟ್ ಯಾವತ್ತಿಗೂ ಕೂಡ ಇರುತ್ತೆ. ಶ್ರೇಯಾಂಕ ಪಾಟೀಲ್ ಅವರ ಹೆಸರು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭರ್ಜರಿಯಾಗಿ ಸದ್ದು ಮಾಡ್ತಾ ಇದೆ. ಶ್ರೇಯಾಂಕ ಪಾಟೀಲ್ ಕ್ರಿಕೆಟ್ ವಿಡಿಯೋಗಳನ್ನ ಅಭಿಮಾನಿಗಳು ಶೇರ್ ಮಾಡ್ತಾ ಇದ್ದಾರೆ. ಆಕೆ ಒಂದಷ್ಟು ಡ್ಯಾನ್ಸ್ ವಿಡಿಯೋಗಳಾಗಿರ್ಬೋದು, ಆಕೆದು ಅಥವಾ ಫೋಟೋಸ್ಗಳಾಗಿರ್ಬೋದು, ಪುಟ್ಟಿ ಅಂತಾನೆ ಈಕೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್. ಹಾಗೆ ಶ್ರೇಯಾಂಕ ಆಟಕ್ಕೂ ಫ್ಯಾನ್ಸ್ ಈಗ ಫಿದಾ ಆಗಿದ್ದಾರೆ. ಸಾಕಷ್ಟು ಫಾಲೋವರ್ಸ್ಗಳು ಕೂಡ ಈಗ ಹೆಚ್ಚಾಗ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಶ್ರೇಯಾಂಕ ಅವರ ಹವಾ ಜೋರಾಗಿನೇ ಇದೆ. ಅದರಲ್ಲೂ ಕೂಡ RCB ಮೊದಲ ಬಾರಿಗೆ ಕಪ್ ಗೆದ್ದ ನಂತರ ಶ್ರೇಯಾಂಕ ಹವಾ ಮತ್ತಷ್ಟು ಜೋರಾಗಿದೆ. ಅಲ್ಲದೆ 2024 ವಿಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದು ಒಂದೇ ಬಾರಿ. ಭಾರತ ತಂಡಕ್ಕೆ ವಿಶ್ವಕಪ್ ಗೆಲ್ಲಿಸಿಕೊಡುವಂತಹ ಗುರಿ ಈಕೆಯದ್ದಂತೆ. RCB ಬೌಲಿಂಗ್ ಹೇಗಿತ್ತು ಅಂತ ಅಂದ್ರೆ ದೆಹಲಿ ತಂಡಕ್ಕೆ ಎಲ್ಲ
ಎಲ್ಲೂ ಕೂಡ ಗೆಲುವು ಸಾಧಿಸುವಂತಹ ಆಸೆ ಮೂಡಲೇ ಇಲ್ಲ ಬಿಡಿ. ಶ್ರೇಯಾಂಕ ಪಾಟೀಲ್ 3.3 ಓವರ್ಗಳಲ್ಲಿ 12 ರನ್ಗಳನ್ನ ನೀಡಿ 4 ವಿಕೆಟ್ ಅನ್ನ ಕಬಳಿಸಿದ್ರೆ, ಸೋಫಿ ಮೊಲಿನೆಕ್ಸ್ 4 ಓವರ್ಗಳಲ್ಲಿ 20 ರನ್ ಅನ್ನ ನೀಡಿ ಪ್ರಮುಖ 3 ವಿಕೆಟ್ ಅನ್ನ ಪಡೆದು ಮಿಂಚುತ್ತಾರೆ. ಸೊ ಇನ್ನು ಆಶಾ ಸೋಭಾನ ನೋಡಿದ್ರೆ 3 ಓವರ್ಗಳಲ್ಲಿ ಕೇವಲ 14 ರನ್ ನೀಡಿ 2 ವಿಕೆಟ್ ಅನ್ನ ಪಡಿತಾರೆ. ಈ ಮೂಲಕ ದೆಹಲಿ ತಂಡವನ್ನ 113 ರನ್ಗೆ ಆಲ್ ಔಟ್ ಮಾಡುತ್ತೆ RCB ತಂಡ. ಸೊ ಈ ಗುರಿಯನ್ನ ಬೆನ್ನತ್ತಿದ ನಮ್ಮ RCB ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸುಲಭವಾಗಿ ಗುರಿ ತಲುಪಿತ್ತು. ಹಾಗೆ ಭರ್ಜರಿ 8 ವಿಕೆಟ್ ಅಂತರದ ಗೆಲುವನ್ನ ಕಂಡು ಕೊನೆಗೆ ಕಪ್ಪನ್ನ ಮನೆಗೆ ತಂದಿದೆ. ಹಾಗಾಗಿ ಲಾಸ್ಟ್ ಓವರ್ ಅಲ್ಲಿ ಕೂಡ ಎಲ್ರಿಗೂ ಕೂಡ ಒಂದು 4 ಹೊಡೆದ್ರೆ ಸಾಕು ಅನ್ನುವಂಥ ನಿರೀಕ್ಷೆ ಇರುತ್ತೆ. ಅದೇ ರೀತಿ ಕೂಡ ಆಗುತ್ತೆ. ಸೊ RCB ಹೀಗೆ ಕನ್ನಡಿಗರ ಕಣ ಕಣದಲ್ಲೂ ಕೂಡ RCB ಅನ್ನೋ ಪದ ಈಗ ಬೆರೆತು ಹೋಗಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಕನ್ನಡಿಗರು ಪ್ರತಿ ಹಂತದಲ್ಲೂ ಕೂಡ ತುಂಬಾನೇ ಪ್ರೀತಿ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಸೋಲು ಹಾಗೂ ಗೆಲುವಿನ ಸಮಯದಲ್ಲಿ RCB ಪರ ಇವರು ಗಟ್ಟಿಯಾಗಿ ನಿಂತಿದ್ದಾರೆ. ಹೀಗಿದ್ದಾಗ ವಿಮೆನ್ಸ್ ಪ್ರೀಮಿಯರ್ ಲೀಗ್ ಅಂದ್ರೆ ವಿಮೆನ್ಸ್ ಪ್ರೀಮಿಯರ್ ಲೀಗ್ ಹವಾ ಭರ್ಜರಿ ಹವಾನ ಎಬ್ಬಿಸಿದೆ. ಸೊ ಮೊಟ್ಟ ಮೊದಲ ಬಾರಿಗೆ RCB ತಂಡಕ್ಕೆ ಕಪ್ಪು ಗೆಲ್ಲಿಸಿಕೊಟ್ಟಿದ್ದಾರೆ ನಮ್ಮ ಮಹಿಳಾ ತಂಡದ ಆಟಗಾರ್ತಿಯರು. ಅದರಲ್ಲೂ ಕೂಡ ನಮ್ಮ ಕನ್ನಡದ ಶ್ರೇಯಾಂಕ ಹವಾ ಹೇಗಿದೆ ಅಂತ ಅಂದ್ರೆ, ಇಡೀ ಜಗತ್ತೇ ಶ್ರೇಯಾಂಕ ಅವರ ಬೌಲಿಂಗ್ ಬಗ್ಗೆ ಮಾತನಾಡ್ತಾ ಇದೆ, ಕೊಂಡಾಡ್ತಾ ಇದೆ. ಹಾಗೆ RCBಯ ಅಭಿಮಾನಿಗಳು ಶ್ರೇಯಾಂಕ ಪಾಟೀಲ್ ಅವರ ಆಟಕ್ಕೆ ಫುಲ್ ಫಿದಾ ಆಗಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಕಪ್ಪನ್ನ ಗೆಲ್ಲಿಸಿಕೊಡಿ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಸಪೋರ್ಟ್ ಯಾವತ್ತೂ ಕೂಡ ಇರುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ನಮ್ಮ ಕನ್ನಡತಿ ಹವಾ ಈಗ ಜೋರಾಗಿದೆ ಸ್ನೇಹಿತರೆ. ಸೊ ನಿಮ್ಗೇನನ್ಸುತ್ತೆ? ಈ ಬಾರಿ ವಿಮೆನ್ಸ್ ಪ್ರೀಮಿಯರ್ ಲೀಗ್ ನ ವಿನ್ ಮಾಡಿಕೊಟ್ರು, ಮುಂದೆ RCB ಈ ಬಾರಿಯ ಒಂದು ಕಪ್ಪನ್ನ ಗೆಲ್ಲಿಸಿಕೊಡ್ತಾ? ಸೊ 16 ವರ್ಷಗಳ ಕನಸನ್ನ ನನಸು ಮಾಡ್ತಾರಾ ಹುಡುಗರು? ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ.